ಹಬ್ಬಕ್ಕೆ ಏನಾದರೂ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಬನ್ನಿ. ಇದು ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗಿರುತ್ತೆ, ತುಂಬ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1/4 ಕಪ್ಪು ಬಾದಾಮಿ, 1/4 ಕಪ್ಪು ವಾಲ್ನಟ್ಟು ಮತ್ತು 1/4 ಕಪ್ಪು ಗೋಡಂಬಿನ ತೊಗೊಳ್ಬೇಕು. 1/4 ಕಪ್ ಅಂದರೆ 60 ml ಹಿಡಿಯುವಂತಹ ಒಂದು ಪುಟಾಣಿ ಕಪ್ಪು. ಮತ್ತು 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಹುರ್ಕೊಳ್ಬೇಕು. ಈ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಅಲ್ಲಲ್ಲಿ ಹೊಂಬಣ್ಣ ಬರುತ್ತೆ, ಅಷ್ಟು ಹುರಿದ್ರೆ ಸಾಕು. ಉರಿ ಜಾಸ್ತಿ ಇಟ್ಕೊಂಡು ಸೀದು ಹೋಗೋ ಥರ ಏನೂ ಮಾಡಬೇಡಿ. ಹದವಾಗಿ ಈ ರೀತಿ ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣಲೆನಲ್ಲಿ ಒಂದು 2 ಟೇಬಲ್ ಚಮಚದಷ್ಟು ಪಿಸ್ತಾ, 2 ಟೇಬಲ್ ಚಮಚ ಪಂಪ್ಕಿನ್ ಸೀಡ್ಸ್ ಅಥವಾ ಈ ಚೀನಿಕಾಯಿ ಅಥವಾ ಸಿಹಿ ಗುಂಬಳಕಾಯಿ ಅಂತಾರಲ್ಲ ಅದ್ರ ಬೀಜ, 2 ಟೇಬಲ್ ಚಮಚ ಗಸಗಸೆ. ಈ 3 ಪದಾರ್ಥಗಳನ್ನು ಈಗಾಗಲೇ ಬಾಣಲೆ ಬಿಸಿ ಇರುತ್ತಲ್ಲ, ಹಾಗಾಗಿ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗತ್ತೆ. ಅದನ್ನು ಸಹ ಎತ್ತಿಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಬೀಜ ತೆಗೆದಿರೋ ಖರ್ಜೂರ, 1/4 ಕಪ್ಪು ಒಣ ದ್ರಾಕ್ಷಿ, ಇವೆರಡನ್ನು ಒಂದು ಸ್ವಲ್ಪ ಬಿಸಿ ಆಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಪದಾರ್ಥಗಳಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಥವಾ ಬೇರೆ ಪದಾರ್ಥಗಳನ್ನು, ಬೇರೆ ಐಟಮ್ಗಳನ್ನು ಸೇರಿಸ್ಕೊಳ್ಬೋದು. ಕೊನೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅಥವಾ ಈ ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಳ್ಬೇಕು. ಈ ಎಲ್ಲ ಹುರಿದಿರೋ ಪದಾರ್ಥಗಳನ್ನು ನಾವೀಗ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಟ್ಸ್ ಮತ್ತು ಸೀಡ್ಸು, ಮೊದಲಿಗೆ 2 ಏನು ಹುರಿದೆ ಅಲ್ಲ ಅದನ್ನು ಪುಡಿ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಈ ಒಣ ಹಣ್ಣುಗಳು, ಖರ್ಜೂರ ಮತ್ತು ದ್ರಾಕ್ಷಿ ಇತ್ತಲ್ಲ ಅದನ್ನು ಹಾಕಿ ಪುನಃ ಪುಡಿ ಮಾಡಿಕೊಂಡೆ. ಕೊನೆಯಲ್ಲಿ ಒಣ ಕೊಬ್ಬರಿ ಹಾಕಿ, ಹಾಗೆ ನಿಮಗೆ ಸಿಹಿ ಎಷ್ಟು ಬೇಕೋ ನೋಡ್ಕೊಂಡು ಅದಕ್ಕಾಗೋ ಥರ ಬೆಲ್ಲ, ನಾನು 1/4 ಕಪ್ಪು ಬೆಲ್ಲನ ಹಾಕಿದ್ದೀನಿ. ಕೆಲವೊಮ್ಮೆ ಖರ್ಜೂರ ತುಂಬ ಸಿಹಿ ಇರುತ್ತೆ, ಹಾಗಿದ್ದರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ, ಅಥವಾ ಬೆಲ್ಲ ಹಾಕದೇ ಇದ್ರೂ ನಡೆಯುತ್ತೆ. ಆಮೇಲೆ ಪುಡಿ ಮಾಡಿರೋದನ್ನು ಒಂದು ಬಾಣಲೆಗೆ ತೊಗೊಂಡು ಮತ್ತೊಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡೆ. ತುಪ್ಪ ಹಾಕದೇನೂ ಹಾಗೆ ಮಾಡ್ಬೋದು, ಅಥವಾ ತುಂಬ ಒಣ ಅನಿಸಿದ್ರೆ ಒಂದು 2 ಚಮಚ ತುಪ್ಪ ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಚೆನ್ನಾಗಿ ಈ ರೀತಿ ಇದನ್ನ ಕಲಸಿ, ಈ ಮೋದಕ ಎಲ್ಲ ಮಾಡೋದಕ್ಕೊಂದು ಅಚ್ಚು ಸಿಗುತ್ತೆ, ಆ ಅಚ್ಚು ತೊಗೊಂಡು ಅದರಲ್ಲಿ ಹೀಗೆ ಚೆನ್ನಾಗಿ ಒತ್ತಿ ತುಂಬಿಸಿ ಮೋದಕನ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ಅಚ್ಚಿಲ್ಲ ಅಂದರೆ ಹಾಗೆ ಉಂಡೆ ಬೇಕಾದರೂ ಮಾಡ್ಬೋದು. ಇನ್ನೊಂದು ವಿಷಯ ಹೇಳೋದು ಮರ್ತು ಹೋದೆ, ಇದರಲ್ಲಿ ನಾನು ಗಸಗಸೆ ಹಾಕಿದ್ದೀನಲ್ಲ, ಅದು ಒಂದು ಸ್ವಲ್ಪ ಬೇರೆಯೇ ಒಂದು ರುಚಿ, ಗಸಗಸೆದು ರುಚಿ. ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಕಡಿಮೆನೂ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಬಹಳ ಸುಲಭವಾಗಿ ರುಚಿಯಾಗುತ್ತೆ. ಖಂಡಿತ ಹಬ್ಬಕ್ಕೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.